ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅಭಿಮನ್ಯುವಿನ ವ್ಯೂಹದೊಳಗೆ ಪ್ರವೇಶ ಮತ್ತು ಪರಾಕ್ರಮ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನನ ಮಗ ಅರ್ಜುನನಿಗಿಂತ ಹೆಚ್ಚು ಪರಾಕ್ರಮಿಯಾಗಿದ್ದ. ಅವನು ಯುದ್ಧ ಮಾಡಬೇಕು ಅಂತ ದ್ರೋಣರ ಆ ಚಕ್ರ ವ್ಯೂಹದ ಒಳಗಡೆನೆ ನುಗ್ಗಿ ಭೇದಿಸ್ಕೊಂಡು ಅವನ ಒಳಗಡೆ ಹೋಗ್ತಾನೆ. ಅವನ ಮೇಲೆ ಬೇಕಾದಷ್ಟು ಜನ ಆಕ್ರಮಣವನ್ನ ಮಾಡ್ತಾರೆ. ಆದ್ರೂ ಕೂಡ ಅವನು ತನ್ನ ಒಂದು ಬಿಲ್ಲು ಬಾಣಗಳಿಂದ ಅವನಿಗೆ ಬೇಕಾದಷ್ಟು ಅಸ್ತ್ರವನ್ನ ಚಲಿಸೋ ಅಂತ ಒಂದು ಚಾಣಾಕ್ಷತನೆ ಅವನಲ್ಲಿತ್ತು. ಅದಕ್ಕೋಸ್ಕರ ಯಾರ್ಯಾರು ವೀರರು ಮುಂದೆ ಬಂದ್ರು ಎಲ್ಲರನ್ನೂ ಕೂಡ ಅವನು ತನ್ನ ಮರ್ಮಭೇದಿ ಬಾಣಗಳಿಂದ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದರಿಂದ ಏನಾಯ್ತು, ಎಲ್ಲರೂ ಕೂಡ ಅವನು ಮುಂದೆ ಹೋದವರೆಲ್ಲ ಸಾಯ್ತಾ ಇದ್ದಾರೆ. ಒಬ್ರಾದ್ಮೇಲೆ ಒಬ್ರು. ಅವನೊಬ್ನೇ ಭಗವಂತ ವಿಷ್ಣುವಿನ ಹಾಗೆ ಅಚಿಂತನೆಯ ಪರಾಕ್ರಮವನ್ನ ಮಾಡಿ ತೋರಿಸ್ತಾನೆ. ಆಮೇಲೆ ಸಂಜಯ ಹೇಳ್ತಾನೆ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಯೋಧರೆಲ್ಲ ಇದ್ರಲ್ಲ, ಅವರು 10 ದಿಕ್ಕುಗಳ ಕಡೆ ನೋಡ್ಕೊಂಡು ಓಡ್ತಾ ಇದ್ರಿಂದ ಎಲ್ಲಿ ನಾನು ತಪ್ಪಿಸ್ಕೊಳ್ಳೋದಕ್ಕಾಗುತ್ತೋ ಅಂತಂದ್ಬಿಟ್ಟು ಸತ್ತೋಗಿರುವಂತ ಪುತ್ರರನ್ನ ಬಿಟ್ಟು, ತಂದೆಯನ್ ಬಿಟ್ಟು, ಅಣ್ಣ ತಮ್ಮಂದ್ರು, ಬಂಧು ಸಂಬಂಧಿಕರು ಎಲ್ಲರನ್ನ ಬಿಟ್ಟು ತಮ್ಮ ಪ್ರಾಣ ಉಳಿದ್ರೆ ಸಾಕಪ್ಪ ಅಂತಂದ್ಬಿಟ್ಟು ಅತಿ ವೇಗವಾಗಿ ಓಡ್ತಾ ಇದ್ದಂತ ಕುದುರೆಗಳು, ಆನೆಗಳನ್ನ ಓಡಿಸ್ಕೊಂಡವರು ಓಡೋಗ್ತಾರೆ. ಅಮಿತ ತೇಜಸ್ವಿಯಾದಂಥ ಅಭಿಮನ್ಯುವಿನ ಮೂಲಕ ತನ್ನ ಸೈನ್ಯ ಈ ರೀತಿ ಛಿದ್ರವಾಗ್ತಾ ಇರೋದನ್ನ ನೋಡಿ ದುರ್ಯೋಧನನಿಗೆ ತುಂಬಾ ಕೋಪ ಬರುತ್ತೆ. ಅವನು ಮುಂದೆ ಬರ್ತಾನೆ. ದ್ರೋಣಾಚಾರ್ಯರ ಆಜ್ಞೆಯಿಂದ ಇನ್ನೂ ಬಹಳಷ್ಟು ಯೋಧರು ಅಲ್ಲಿಗೆ ಬರ್ತಾರೆ. ಮತ್ತೆ ದುರ್ಯೋಧನನನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕಿ ಅವನ ರಕ್ಷಣೆಯನ್ನ ಮಾಡ್ತಾರೆ. ಈಗ ದುರ್ಯೋಧನ ನಾನೇ ಯುದ್ಧ ಮಾಡ್ಬೇಕು ಅಂತ ಬಂದಿದ್ದಾನೆ. ಅವನ ರಕ್ಷಣೆ ಮಾಡೋದಕ್ಕೆ ಬೇಕಾದಷ್ಟು ರಾಜರು ಅವನ ಸುತ್ತಲೂ ಕೂಡ ರಕ್ಷಣೆ ಮಾಡೋದಕ್ಕೆ ನಿಂತಿದ್ದಾರೆ. ಇದೇ ಸಮಯಕ್ಕೆ ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಕರ್ಣ, ಕೃತವರ್ಮ, ಶಕುನಿ, ಬೃಹದ್ಬಲ, ಶಲ್ಯ, ಭೂರಿಶ್ರವ, ಶಲ, ಪೌರವ ಮತ್ತೆ ವೃಷಸೇನ ಇವರೆಲ್ಲರೂ ಕೂಡ ಸುಭದ್ರಾ ಕುಮಾರನ ಮೇಲೆ ಚೋಪಾದ ಬಾಣಗಳಿರುತ್ತಲ್ಲ ಅದರ ಮಳೆಯನ್ನೇ ಸುರಿಸಿ ಅವನನ್ನ ಆಚ್ಛಾದಿತಗೊಳಿಸ್ತಾರೆ. ಈ ರೀತಿಯ ಅಭಿಮನ್ಯುವನ್ನ ಮೋಹಿತಗೊಳಿಸಿ ಅವರು ದುರ್ಯೋಧನನನ್ನ ಉಳಿಸ್ಕೊಳ್ತಾರೆ. ಹೇಗೆ ಬಾಯಿ ಒಳಗಿನ ತುತ್ತು ಕಿತ್ಕೊಂಡ್ರೆ ಹೆಂಗಿರುತ್ತೋ ಅದೇ ರೀತಿ ದುರ್ಯೋಧನ ತಪ್ಪಿಸ್ಕೊಳ್ಳೋದು ಅಭಿಮನ್ಯುವಿಗೆ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನ್ ದುರ್ಯೋಧನನ್ನ ಕೊಂದೇ ಬಿಡ್ಬೇಕು ಅಂತ ಯೋಚನೆ ಮಾಡಿರ್ತಾನ. ಅದು ತುತ್ತು ಬಾಯಿ ಒಳಗಡೆ ಹೋಗಿ ಅದು ಸಿಗ್ಲಿಲ್ಲ ಅಂತಂದ್ರೆ ಹೇಗಾಗುತ್ತೋ ಆ ರೀತಿ ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನೇನ್ ಮಾಡ್ತಾನೆ, ಬಹಳ ಬಾಣಗಳ ಮಳೆ ಸುರಿಸಿ ಕುದುರೆಗಳು ಮತ್ತೆ ಸಾರಥಿಗಳ ಸಹಿತ ಆ ಎಲ್ಲ ಮಹಾರಥಿಗಳನ್ನ ಓಡಿಸ್ತಾನೆ. ಮತ್ತೆ ಸಿಂಹದ ಹಾಗೆ ಅವನು ಗರ್ಜನೆ ಮಾಡ್ತಾನೆ. ದ್ರೋಣಾದಿ ಮಹಾರಥಿಗಳಿಗೆ ಅವನ ಸಿಂಹನಾದ ಇದೆಯಲ್ಲ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅವ್ರೇನ್ ಮಾಡಿದ್ರು, ರಥಗಳಿಂದ ಅವನನ್ನ ಮುತ್ತಿಗೆ ಹಾಕಿ ಬಾಣ ಸಮೂಹಗಳ ಮಳೆಯನ್ನ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಅಭಿಮನ್ಯು ಏನ್ ಮಾಡ್ದ, ಆ ಎಲ್ಲ ಬಾಣಗಳನ್ನ ಆಕಾಶದಲ್ಲೇ ಕತ್ತರಿಸಿ ಬೀಳಿಸ್ತಾ ಇದ್ದ. ಮತ್ತೆ ತಕ್ಷಣನೇ ತೀಕ್ಷ್ಣ ಬಾಣಗಳಿಂದ ಎಲ್ಲರನ್ನು ಕೂಡ ಹೊಡಿತಾ ಇದ್ದ. ಅವನ ಈ ಪರಾಕ್ರಮ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅನ್ನೋ ರೀತಿ ಇತ್ತು. ಆ ಸಮಯದಲ್ಲಿ ಅಭಿಮನ್ಯು ಮತ್ತೆ ಕೌರವ ಯೋಧರು ಒಬ್ಬರ ಮೇಲೆ ಇನ್ನೊಬ್ಬರು ನಿರಂತರವಾಗಿ ಪ್ರಹಾರ ಮಾಡ್ತಾ ಇದ್ರು. ಯಾರೂ ಕೂಡ ಯುದ್ಧದಿಂದ ವಿಮುಕ್ತರಾಗ್ತಾ ಇರ್ಲಿಲ್ಲ. ಎಲ್ರಿಗೂ ಯುದ್ಧ ಮಾಡ್ಬೇಕು ಅನ್ನುವಂತ ಜೋಶ್ ಇದೆ. ಅದಕ್ಕೆ ಎಲ್ರೂ ಯುದ್ಧ ಮಾಡ್ತಾ ಇದ್ದಾರೆ. ಆ ಘೋರ ಸಂಗ್ರಾಮದಲ್ಲಿ ದುಸ್ಸಹ 9 ಬಾಣಗಳನ್ನ ಬಿಟ್ಟು ಅಭಿಮನ್ಯುವಿಗೆ ಹೊಡಿತಾನೆ. ಆಮೇಲೆ ದುಶ್ಯಾಸನ 12, ಕೃಪಾಚಾರ್ಯ 3, ದ್ರೋಣರು 17, ವಿವಿಂಶತಿ 70, ಕೃತವರ್ಮ 7, ಬೃಹದ್ಬಲ 8, ಅಶ್ವತ್ಥಾಮ 7, ಭೂರಿಶ್ರವ 3, ಶಲ್ಯ 6, ಶಕುನಿ 2 ಮತ್ತೆ ರಾಜ ದುರ್ಯೋಧನ 3 ಬಾಣಗಳನ್ನ ಹೊಡಿತಾನೆ. ಸಂಜಯ ಹೇಳ್ತಾನೆ, ಮಹಾರಾಜ, ಆ ಸಮಯದಲ್ಲಿ ಪ್ರತಾಪಿ ಅಭಿಮನ್ಯು ಹೇಗೆ ಕುಣಿತಾ ಇದ್ದ ಅಂತಂದ್ರೆ ಕುಣಿತನ ಎಲ್ಲಾ ಕಡೆ ತಿರುಗ್ತಾ ಎಲ್ಲಾ ಮಹಾರಥಿಗಳಿಗೂ ಕೂಡ 3 ಬಾಣಗಳಿಂದ ಹೊಡಿತಾ ಹೋಗ್ತಾ ಇದ್ದ. ನೋಡಿ, ಇದನ್ನ ಕೇಳ್ತಾ ಇದ್ದಾಗ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಈ ರೀತಿ ಆಗ್ತಾ ಇರ್ಬೋದು ಅಂತ ಚಿತ್ರಣ ನಮ್ ಕಣ್ಮುಂದೆ ಬರುತ್ತಲ್ಲ. ಅವರೆಲ್ಲರೂ ಬಾಣಗಳು ಬಿಡ್ತಾ ಇದ್ದಾರೆ, ಇವನು ಎಲ್ಲಾ ಕಡೆ ತಿರುಗುತ್ತಾ ಎಲ್ಲರಿಗೂ 3 ಬಾಣಗಳನ್ನ ಹೊಡಿತಾ ಹೋಗ್ತಾ ಇದ್ದಾನೆ. ಆಮೇಲೆ ನಿಮ್ಮ ಮಕ್ಕಳೆಲ್ಲ ಸೇರಿ ಯಾವಾಗ ಅವನಿಗೆ ಭಯವನ್ನ ತೋರ್ಸಕ್ಕೆ ಪ್ರಾರಂಭ ಮಾಡಿದ್ರು ಆಗ ಅಭಿಮನ್ಯು ಕೋಪ ಮಾಡ್ಕೊಂಡು ಉರಿದೇಳ್ತಾನೆ. ಮತ್ತೆ ತನ್ನ ಅಸ್ತ್ರ ಶಿಕ್ಷಣದ ಮಹಾಬಲವನ್ನ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ನಾವು ಅರ್ಜುನನ ಎಷ್ಟು ಪರಾಕ್ರಮಿ ಅಂದ್ರೆ ಅವನ ಮಗನೂ ಏನು ಕಡಿಮೆ ಇಲ್ಲ ಅನ್ನೋದು ನಮ್ಗಿಲ್ಲಿ ಗೊತ್ತಾಗತ್ತೆ.
ಅವನು ತನ್ನ ಬಲವನ್ನ ತೋರ್ಸೋದಕ್ಕೆ ಪ್ರಾರಂಭ ಮಾಡ್ತಾನ. ಅಷ್ಟರಲ್ಲಿ ಅಶ್ಮಕ ನರೇಶನ ಮಗ ಬಹಳ ವೇಗವಾಗಿ ಅಲ್ಲಿಗೆ ಬಂದು ಅಭಿಮನ್ಯುವನ್ನ ತಡಿತಾನೆ. ಮತ್ತೆ 10 ಬಾಣಗಳಿಂದ ಅವನಿಗೆ ಹೊಡಿತಾನೆ. ಆಗ ಅಭಿಮನ್ಯು ನಗುತ್ತಾ ಅವನಿಗೆ 10 ಬಾಣಗಳನ್ನ ಹೊಡಿತಾನೆ. ಮತ್ತೆ ಅದರಿಂದ ಅವನ ಕುದುರೆಗಳು, ಸಾರಥಿ, ಧ್ವಜ, ಧನಸ್ಸು, ಭುಜಗಳು ಮತ್ತೆ ಮಸ್ತಕ ಎಲ್ಲವೂ ಕತ್ತರಿಸಿ ಅವೆಲ್ಲವೂ ಕೂಡ ನೆಲದ ಮೇಲೆ ಬೀಳುತ್ತೆ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.